ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿನತಾರಿ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಇವಳು ಅಮಾಸೆಗೊಂದು ಉಣ್ಮೆಗೊಂದು ವೀಡಿಯೋ ಮಾಡ್ತಾಳೆ ಅಂತ ಅಂದ್ಕೊಂಡ್ರೆ ಏನಿಲ್ಲ. ಇವತ್ತು ಏನು ಸ್ಪೆಷಲಪ್ಪ ಅಂತಂದರೆ ನಮ್ಮ ಮನೆ ಏನು ಏನು ನಮ್ಮ ಮನೆ ಗುರುಪ್ರವೇಶದ ಕಾರ್ಡ್ ಬಂದಿದೆ. ಸೊ ಹಾಗಾಗಿ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಗುರುವಾರ ರಾಯರು ದೇವಸ್ಥಾನಕ್ಕೆ ಆಬ್ವಿಯಸ್ಲಿ ಹೋಗ್ತೀವಲ್ವ. ಸೊ ಹಾಗಾಗಿ ಅಲ್ಲೇ ಹೋಗಿ ಕಾರ್ಡ್ನ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತೇಳಿ ಪೂಜೆ ಸಾಮಾನು ಎತ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಹೊರಡಬೇಕು, ರೆಡಿ ಎಲ್ಲ ಆಗೈತೆ. ಸೊ ಬನ್ನಿ ಹೋಗೋಣ, ಕಾರ್ಡ್ ಪೂಜೆ ಮಾಡಿಸ್ಕೊಂಡು. ಆ್ಯಂಡ್ ಆಲ್ಸೋ ಇನ್ನೊಂದು ಸ್ವಲ್ಪ ಕೆಲಸಗಳೈತೆ. ನಂದು ಕಾಲ್ ಚೈನ್ ತೊಳಸ್ಕೊಂಡು ಬರಬೇಕು. ಅದು ಹಂಗೆ ಇಟ್ಬಿಟ್ಟಿದ್ದೀನಿ, ನನ್ನ ಮದುವೆ ತೊಗೊಂಡಿದ್ದು. ಅದನ್ನು ನಾನು ಯೂಸು ಮಾಡ್ತಾಯಿಲ್ಲ, ಇದು ಮಾಡಿಲ್ಲ, ಹಂಗೆ ಇದೆ. ಅದಕ್ಕೆ ಇವಾಗ ತೊಳಸ್ಬೇಕಿದ್ದೇನೆ ಇವಾಗ. ಸೊ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಈ ಒಂದು ಕಾಲ್ಚೆನ ಇವಾಗ ತೊಳಸ್ಬೇಕು. ಆ್ಯಂಡ್ ಆಲ್ಸೋ ಒಂದು ಕೈ ಕಡ ಇದೆಯಲ್ಲ ಅದೂ ತೊಳಸ್ಬೇಕು ಇವಾಗ. ಎರಡೂ ತೊಳಸ್ಕೊಂಡು ಸ್ವಲ್ಪ ಗೋಲ್ಡ್ ಶಾಪಿಂಗ್ ಮಾಡಿಕೊಂಡು ಬರೋಣ. ಗೋಲ್ಡ್ ಶಾಪಿಂಗ್ ಅಂತಂದರೆ ನಮ್ಮ ಮನೆಯವ್ರು ನೋಡ್ತಾ ಇದ್ದಾರೆ. ಗೋಲ್ಡ್ ಶಾಪಿಂಗ್ ಅಂತಂದರೆ ನನ್ನ ಮಗಂದು ಕೊಂಡ್ಲು ನೂಲ್ಸಿದ್ದೀವಲ್ವ, ಕೊಂಡ್ಲನ್ನ ತೆಗೆಸ್ಬಿಟ್ಟು ಸ್ಟಡ್ಸ್ ಹಾಕ್ಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವಾಗ ಸ್ಟಡ್ಸ್ನ ತೆಗ್ದುಬಿಟ್ಟು ಕೊಂಡ್ಲನ್ನ ಕಟ್ ಮಾಡಿಸ್ಬಿಟ್ಟು ಸ್ಟಡ್ಸ್ನ ವೈಟ್ ಅಥವಾ ನಾನು ಮೆರೂನ್ ನೋಡೋಣ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ಎಲ್ಲರೂ ವೈಟ್ ಹಾಕ್ತಾರೆ. ಸೊ ಮೆರೂನಲ್ಲಿ ಆ್ಯಂಡ್ ಇಲ್ಲಾಂದರೆ ಗ್ರೀನಲ್ಲಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಟಡ್ಸ್ನ. ಆ್ಯಂಡ್ ಸೊ ನನ್ನ ಮೂಗ್ಬಟ್ ಇದೆ, ತಿರುಪ ಬೀಳ್ಸ್ಕೊಬಿಟ್ಟಿದ್ದೀನಿ, ಅದು ಒಂದು ತೊಗೊಳ್ಬೇಕು. ಇಷ್ಟೆಲ್ಲ ಕೆಲಸ ಐತೆ. ನನ್ನ ಮಗುಂಗೂ ಬಟ್ಟೆ ತೊಗೊಂಡಿಲ್ಲ. ಬರೀ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡ್ದಂಗೆ ಬರೀ ನನಗೆ ಮಾತ್ರ ಸೀರೆಗಳು ತೊಗೊಂಡಿರೋ. ನಮ್ಮ ಅಮ್ಮಂಗೆ, ನನಗೆ, ಇನ್ನೂ ನಮ್ಮ ಚೇತಿಗೆ, ನಮ್ಮ ಮನೆಯವ್ರಿಗೆ, ನನ್ನ ಮಗುಗೆ ಇನ್ನೂ 3 ಜನಕ್ಕೆ ಬ್ಯಾಲೆನ್ಸ್ ಇದೆ. ಕೊಡೋರ್ಗು ತೊಗೊಂಡು ಬಂದಿದ್ದೀನಿ. ನಮ್ಮ ಕೈಯೆಲ್ಲ ಆದಷ್ಟು ಅದನ್ನು ತೊಗೊಂಡು ಬಂದಿದ್ದೀನಿ. ಸೊ ಬನ್ನಿ ಇವಾಗ ಹೋಗೋಣ ರಾಯರ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ಈಗಲೇ ಕಾರ್ಡ್ ಇಸ್ಕೋಬೇಕು ನಾವು. ಆ್ಯಕ್ಚುಲಿ ಮಧ್ಯಾಹ್ನ ಕೊಡ್ತೀನಿ ಅಂತ ಹೇಳಿದರು ಕಾರ್ಡು. ಅದೇನೋ ಪ್ರಿಂಟಿನ ಬಂದಿಲ್ಲ ಅಂಥೇಳಿ 5 ಗಂಟೆಗೆ ಕೊಡ್ತೀನಿ ಅಂತ ಹೇಳಿದ್ರು. ಹಾಗೆ ಇಸ್ಕೊಂಡು ಒಂದು 5 ಕಾರ್ಡ್ಸ್ನ ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ. ಸೊ ಔಟ್ಸೈಡ್ಗೆ ಯಾವ ಕಲರು ಅಂತೇಳಿ ಕಲರ್ ಚಾರ್ಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಒಳಗಡೆ ಇನ್ನೂ ಪೇಂಟ್ ಆಗ್ತಾಯಿದೆ. ಸೊ ಇದು ಒಳಗಡೆ ಇದು ಔಟ್ಡೋರ್ ಅಲ್ವಾ, ಇದು ಔಟ್ಡೋರ್ ಕಲರು ಯಾವ ಚಾಯ್ಸ್ ಮಾಡಿ ಹೇಳಿ ಅಂತ ಹೇಳಿದ್ದಾರೆ. ವೈಟ್ ಫ್ರೇಮ್ ಆಗಿದೆ, ಕಲರ್ ಇನ್ನೂ ಆಗಿಲ್ಲ. ಇವಾಗ ಸೆಲೆಕ್ಟ್ ಮಾಡಿ ಕೊಡಬೇಕು. ಇವಾಗ ಸದ್ಯಕ್ಕೆ ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಸೆಲೆಕ್ಷನ್ ಮಾಡೋಣ. ಯಾವ ಚೆನ್ನಾಗಿದೆ ಹಾಯ್ ದೀಕ್ಷು. ಆ ಹುಡ್ಗಂಗೆ ಯಾಕೋ ಹಿಂಗೆ ಮಾಡಿದ್ಯಾ? ಹಾಯ್ ಮಾಡು ಮಗನ, ಹಾಯ್. ಏನಿದು ಏನದು ಗೊಂಬೆ? ಯಾರು ಕೊಡಿಸಿದ್ದು? ಯಾರು? ಪಾಪ ಕೊಡಿಸ್ತಾ? ಯಾವಾಗ ಕೊಡಿಸ್ತು? ಹೋಗೋಣ ಬಾಯ್. ಲವ್ ಯು ಮಾಡ್ಬಿಡಪ್ಪ, ಒಂದು ಲವ್ ಯು ಮಾಡ್ಬಿಡು. ಸರಿ ಬನ್ನಿ, ಬಾಯ್ ಮಾಡಿ ಮಗನೆ. ಚೇತು ಬಾಯ್ ಅನ್ನು. ಚೇತು ಬಾಯ್ ಅಂತ ಅವ್ನು ನನ್ನ ಮಗ. ಬೆಳಕಿಲ್ದಿರೋ ಕಾರಣ ಸ್ವಲ್ಪ ವಿಡಿಯೋ ಬ್ಲರ್ ಬರ್ತಾಯಿದೆ ಅಷ್ಟೇ. ಈಚೆ ಬೇಕು ಚಪ್ಪಲಿ ನಿಮ್ಮ ಅಪ್ಪ ಹಾಕೊಂಬಂದಿಲ್ವಲ್ಲ? ಬೇಡ, ಅಲ್ಲಿ ಬಿಚ್ಚೋಕ್ಕಾಗಲ್ಲ ಅವನಿಗೆ ಅಂತ. ಬೇಡ ಅಂತ.
ಸೊ ಪೂಜೆ ಮಾಡ್ಸೋಣ ಅಂತ ಹೋದರೆ ಅಲ್ಲಿ ನೋಡಿದ್ರೆ ಇವತ್ತು ಏಕಾದಶಿ. ನಾನು ಕೂಡ ನೋಡ್ಕೊಳ್ದೆ ಹಾಗೆ ಹೋಗ್ಬಿಟ್ಟಿದ್ದೀನಿ. ನಾನು ಅನ್ಕೊತಾ ಇದ್ದೆ ಮನೆಗೆ ತೊಗೊಂಡೋಗಿ ಅಕ್ಷತೆ ಹಾಕ್ಕೊಂಡು ಆಮೇಲೆ ತೊಗೊಂಬಂದಿದ್ರೆ ಚೆನ್ನಾಗಿರ್ತಿತ್ತಲ್ವ ಅಂತ. ಹಂಗೆ ಆಯಿತು. ಕಾರಣ ತೊಗೊಂಡು ಮನೆಗೆ ಬಂದು ಅಕ್ಷತೆ ಹಾಕಿ ಕುಂಕುಮ ಇಕ್ಕಿ ನೆಕ್ಸ್ಟ್ ಡೇ ಶುಕ್ರವಾರ ನಾವು ಹೋಗಿ ಪೂಜೆ ಮಾಡಿಸ್ಕೊಬಂದ್ವಿ. ಈ ಬಳೆ ನನ್ನ ಮಗಂದು, ಅದು ಸಾಡ್ರು ಮಾಡಲ್ಲ ಅಂತಂದು ಮುರಿದಾಕ್ಬಿಟ್ಟಿದ್ದಾನೆ ಆ್ಯಕ್ಚುಲಿ ಅವನು. ಸೊ ಹಾಗಾಗಿ ಕೊಟ್ಬಿಟ್ಟು ಹೊಸದೇ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ವಿ ಅಂಗಡೀಲಿ. ಆ ಆಂಟಿ ಬರಲೇ ಇಲ್ಲ ಕೊನೆಗೂ. ಅದು ನೆಕ್ಸ್ಟ್ ಡೇ ಶುಕ್ರವಾರ ನಾವು ಅವನಿಗೆ ತೊಗೊಂಡು ಬಂದ್ವಿ ಬಳೆನ. ಇವನು ಹೇಳ್ತಿದ್ದಾನೆ ಕೇಳಿಸ್ಕೊಳ್ಳಿ. ಅಲ್ಲಿ ಮುಂದೆ ಕ್ಲಿಪ್ಪಿಂಗ್ಸ್ ಎಲ್ಲ ವಿಡಿಯೋ ಇದೆ ಯಾವ್ದು ತೊಗೊಂಡ್ವಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರಿ. ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಅವ್ನು ಕುಂಡಿಸ್ಕೊಂಡು. ಇದನ್ನ ಈಗ ರೀಸೆಂಟಾಗಿ ತೊಗೊಂಡಿದ್ದು, ಒಂದು 3 ತಿಂಗಳಾಯಿತು ಅಷ್ಟೇ. ಆದರೂ ಹೊಡೆದು ಕೆಚ್ಚಿ ಬಿಸಾಕ್ಬಿಟ್ಟಿದ್ದಾನೆ. ಅಯ್ಯೋ, ಎಷ್ಟು ತೊಗೊಂಡ್ರು ಅದನ್ನೇ ಮಾಡ್ತಾನೆ. 180 ಹೇಳ್ತವ್ರು ಅವರು. ನಾನು 150 ರೂಪಾಯಿ ಕೊಡ್ಬೇಕು. ಸಾರ್ಡ್ರ್ ಮಾಡ್ಬಿಟ್ಟು ತೊಳೆಯೋದು ಜಾಸ್ತಿ ಆಯಿತು ತಾನೇ. ಇವನು ಕಮ್ಮಿ ತೊಗೊಂಡಿದ್ದ ಈ ಕಡೆ. ಹಾಂ, ಏನದು ಬಟ್ಟೆಲಿ ಹೊಡ್ಸು ಬಾಯಿಗೆ ಹಾಕಂತ ನನ್ನ ಕೈ. ದೀಕ್ಷು ದೀಕ್ಷು ಸೊ ಆಂಟಿ ಇಲ್ಲ ಇಲ್ಲಿ ಒಡವೆ ಅಂಗಡಿಲಿ, ಅದಕ್ಕೆ ಕಾಯ್ತಾ ಇದ್ದೀವಿ. ಅವನದು ಕೈ ಬಳೆನ ಕೊಟ್ಟು ನೋಡಿ ಹೆಂಗೆ ಬಿಟ್ಬಿಟ್ಟು ಹೋಗೋರಿ ಆಂಟಿ. ಏನಾರು ಎತ್ಕೊಬಿಟ್ರೆ ಏನು ಮಾಡೋದು? ಕ್ಯಾಮ್ರಾ ಆಯ್ತಲ್ಲ ಅಲ್ಲಿ. ಅವನು ಕಡ ಹಾಕ್ಬಿಟ್ಟು ಅದನ್ನು ಕೇಳಿದ್ವಿ, ಸಾರ್ಡ್ರ್ ಮಾಡೋದಕ್ಕಾಗಲ್ಲ ಅಂದರು. ಸೊ ಹಾಗಾಗಿ ಅದನ್ನು ಕೊಟ್ಬಿಟ್ಟು ಇನ್ನೊಂಚೂರು ಚೆನ್ನಾಗಿರೋ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ನೋಡ್ತಿರ್ಬೋದು ಕಾರ್ಡ್ಗಳೆಲ್ಲ ಬಂದಿದೆ. ಕಾರ್ಡು ಬೇರೆ ಬೇರೆ ಕೊಟ್ಟಿರ್ತಾರಲ್ವ, ಕವರು ಮತ್ತು ಕಾರ್ಡು, ಅದನ್ನೆಲ್ಲ ಹಾಕ್ಬಿಟ್ಟು ಅಕ್ಷತೆ ಹಾಕ್ಬಿಟ್ಟು ಕುಂಕುಮ ಇಡ್ತಾಯಿದ್ವಿ ನಾನು ಮತ್ತು ನಮ್ಮಮ್ಮ. ಹರೀಶ್ ರಾತ್ರಿ 11:30 ಆಯಿತು ಗೈಸ್ ಇದನ್ನೆಲ್ಲ ಹಾಕಿ ಎತ್ತಿಡೋ ಅಷ್ಟರಲ್ಲಿ. ಯಾಕಂದರೆ ನನ್ನ ಮಗ ಎದ್ದರೆ ಮಾಡಿಸ್ಕೊಡಲ್ಲ, ಇದನ್ನೆಲ್ಲ ಅರ್ಧಾಕ್ಬಿಡ್ತಾನೆ ಅಂತ ಭಯ. ಸೊ ಹಾಗಾಗಿ ರಾತ್ರಿನೇ ಎಲ್ಲ ಮಾಡ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಶುಕ್ರವಾರ ರೆಡಿಯಾಗಿ ಮತ್ತೆ ಸಂಜೆ ರಾಯರ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೋಗ್ತಾಯಿದ್ವಿ. ಫಸ್ಟು ನಾವು ನಮ್ಮೂರಲ್ಲಿರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಯಾಕಂದರೆ ಶುಕ್ರವಾರ ಅಲ್ಲ ಅಂತೇಳಿ ಫಸ್ಟು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದು ಆಮೇಲೆ ರಾಯರಿ ದೇವಸ್ಥಾನಕ್ಕೆ ಹೋದ್ವಿ. ಬೀಳು ಕ್ಲೀನಾಗಿ ಅಡ್ ಬೀಳವ. ದೀಕ್ಷೆ ಮೇಲೆ ಇಟ್ಬೇಕು ಬಾ. ಸೊ ರಾಯರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಅದಾದಮೇಲೆ ನನ್ನ ಫೇವ್ರೆಟ್ ಶಿವಮೊಗ್ಗ ಪ್ಲೇಸ್ಗೆ ಬಂದ್ವಿ. ಆ್ಯಕ್ಚುಲಿ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಜೂನಿಯರ್ ಕಾಲೇಜ್ ಹತ್ರ ಇದು ಇರೋದು. ಕಾಲೇಜ್ಗೆ ಹೋಗ್ಬೇಕಾದ್ರೆ ದಿನಾ ಬಂದು ತಿನ್ಕೊಂಡು ಹೋಗ್ತಾಯಿದ್ದೆ ಇಲ್ಲಿ. ಸೊ ಹಾಗಾಗಿ ಇದು ತೆಗ್ದಿದ್ರು, ಅದಕ್ಕೆ ತಿನ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ. 1 ಪ್ಲೇಟ್ ಚಿರ್ಮುರಿ ಆ್ಯಂಡ್ ನಿಪ್ಪಿಟ್ಟು ಮಸಾಲ ಆ್ಯಂಡ್ ಬೋಟಿ ಮಸಾಲ 3 ತೊಗೊಂಡು ತಿನ್ಕೊಂಡು ಬಂದ್ವಿ.
ಆ್ಯಕ್ಚುಲಿ ಏನಂದರೆ ಗೊತ್ತಾ ಗೈಸ್, ನನ್ನ ಮಗ ಮನೇಲಿ ತಿನ್ನೋದೇ ಇಲ್ಲ, ಹೊರಗಡೆ ಹೋದರೆ ಅದು ಖಾರ ಇರಲಿ ಕೊಟ್ಟಿದ್ದೆಲ್ಲ ತಿಂತಾನೆ. ಸೊ ಅದಾದಮೇಲೆ ವಿಶಾಲಲ್ಲಿ ಒಂದ್ಸಲ ಚೆಕ್ ಮಾಡೋಣ, ಚೆನ್ನಾಗಿರೋದು ಯಾವುದಾದ್ರೂ ಬಂದಿದ್ರೆ ಅವನಿಗೆ ತೊಗೊಂಡು ಬರೋಣ ಅಂತೇಳಿ ಬಂದ್ವಿ. ಬಟ್ ಕಲೆಕ್ಷನ್ಸ್ ಏನು ಅಷ್ಟೊಂದು ಬಂದಿಲ್ಲ, ಒಂದೆರಡು ಜೊತೆ ಡೈಲಿ ಯೂಸ್ಗೆ ಆಗುವಂಥದ್ದು ತೊಗೊಂಡು ಬಂದೆ. ಅದಾದಮೇಲೆ ಕುನಾಫ ಅಂತ ಅಷ್ಟೇ ಅಂದೆ, ಕರ್ಕೊಂಡೇ ಬಂದ್ಬಿಟ್ರು ನಮ್ಮ ಮನೆಯವರು. ತಿನ್ನೋಣ ಹೇಳಿದ ತಕ್ಷಣ ತಿನ್ಬಿಡ್ಬೇಕು ಅದನ್ನು ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು. ಇದು ಫ್ರೆಶ್ ಲ್ಯಾಂಡ್ ಹತ್ರ ಮಾಡ್ತಾರೆ. ಏನೇನು ಕುನಾಫ? ಕ್ಲಾಸಿಕ್ ಕ್ರೀಮ್ ಕುನಾಫ, ಚೀಸ್ ಕುನಾಫ, ನಟ್ ಕುನಾಫ. ಯಾವ ಚೆನ್ನಾಯ್ತಾ? ಗೊತ್ತಪ್ಪ. ಅದ್ರ ಮೇಲೆ ಇದಾಕೊಳ್ಳೋದು. ಕುನಾಫ ತಿನ್ನಕ್ಕೆ ಬಂದಿದ್ದೀವಿ ಗಾಯ್ಸ್. ನಾನು ಏನಪ್ಪ ಏನು ತಿನ್ನಕ್ಕೆ ಬಂದಿದ್ದೀವಿ? ಏನು ಕುನಾಫ ಏನು ತಿನ್ನಕ್ಕೆ ಬಂದಿದ್ದೀವಿ? ಕುನಾಫ. ಆಮೇಲೆ ಇದು ಫ್ರೆಂಚ್ ಫ್ರೈಸ್, ಚಿಚ್ಚಿ ಏನು ಚಿಚ್ಚಿ ತಿನ್ನಕ್ಕೆ ಬಂದಿದ್ದೀವಿ ಗಾಯ್ಸ್ ನಾವು. ಹಿಂಗನು ಎಲ್ಲಿ ತೋರ್ಸು, ಹಾಯ್ ಮಾಡು. ಹಾಯ್ ಮಾಡು. ನಿನ್ನೆ ಹಿಡಿತು ನಾನು ಹಿಡಿ ಅಂತ ಕೊಟ್ಟರೆ ಹಿಂಗೆ ಹಿಡಿದ್ಬಿಟ್ಟು ಕಳಿಸ್ಬಿಟ್ಟು ವಿಡಿಯೋ ಇವೆಲ್ಲ ಮಾಡಬೇಕು, ಎಲ್ಲ ಹಾಕ್ಬೇಕು, ಮಾತಾಡೋದಲ್ಲ. ಟಿಶ್ಯೂ ಇಲ್ಲಿ ಮಗು, ಟಿಶ್ಯೂ ಎಲ್ಲಿ ಟಿಶ್ಯೂ? ಸುಮ್ಮನೆ ಅಂದೆ ಕುನಾಫ ತಿನ್ನೋಣ ಅಂತ ಅಷ್ಟೇ. ಸಿಕ್ಕಲ್ಲೇ ಕರ್ಕೊಂಡ್ಬಿಟ್ಟಲ್ಲ. ಏನು ಓಪನ್ ಇದೇ ಕೆಲಸ ಅಲ್ಲ ನಿಮ್ಮಿಬ್ಬರಿಗೆ. ಅವನು ಮ್ಯಾಕ್ಸ್ ಪ್ರೋ, ಇವನು ಮ್ಯಾಕ್ಸ್. ನೋಡಿ ಹೆಂಗೆ ತಳ್ತವ್, ನೋಡೋನು ಹೆಂಗೆ ಟ್ರೈನಿಂಗ್ ಮಾಡಿದ್ಯಾ ನೋಡಿ ಗೈಸ್, ಹೆಂಗೆ ತಳ್ತವ್ ನೋಡಿ. ಫೋನ್ ನೋಡಿ, ಇವನೇ ಕಳಿಸ್ಕೊಟ್ಟಿರೋದು ಅದನ್ನು. ನೋಡಾದ್ಮೇಲೆ ತಳ್ಳೋದು ಬೇಡ ಅಂದಿದ್ದು, ಅವ್ನಿಗೆ ಇಂಟ್ರೆಸ್ಟ್ ಇರೋದು ಮಾತ್ರ ನೋಡೋದು. ವೇಟಿಂಗ್ ಫಾರ್ ಕುನಾಫ. ನಾನು ಸುಮ್ಮನೆ ಅಂದರೆ ಕರ್ಕೊಂಡೇ ಬಂದಿದ್ದು. ಏನೋ ಯಾವುದು ಸೊಳ್ಳೆ ಕಚ್ಬಿಟ್ಟೈತಿ. ಇನ್ನೊಂದು ನೋಡಿ. ಏನದು? ಸೊಳ್ಳೆ, ಕಪ್ಪೆ 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 ಕೋತಿ. ಕೋತಿ ಏನಪ್ಪ? ಕೋತಿ. ಅಂಬ ನಿನ್ನ ಕಣ್ಣು ಯಾವುದು? ಹೌದಾ. ನಿಮ್ಮ ಮೂಗು ಮೂಗು ಕಿವಿ ಅದಾ. ಕೂದಲು ಹೌದಾ. ನಿಮ್ಮ ಪಪ್ಪ? ಕಟಿಂಗ್ ಎಲ್ಲಿ ಮಾಡ್ತಾರೆ? ಕಟಿಂಗು ಮಾಡ್ಸೋಣ ಪಪ್ಪಂಗೆ? ಕಟ್ಟಿಂಗು ಮಾಡ್ಸೋಣ? ನೀನು ಮಾಡಿಸ್ಕೊಳ್ತೆ ಕಟ್ಟಿಂಗು? ಎಲ್ಲಿ ಮಾಡ್ತಾರೆ ಕಟ್ಟಿಂಗು? ಹೆಂಗೆ ಮಾಡ್ತಾರೆ? ಕುನಾಫ ಬಂತು ಗಾಯ್ಸ್.
ಚಾಕ್ಲೇಟ್ ಸಿರಪ್ ಹಾಕೋಬೇಕು. ಎಲ್ಲ ಐತೆ. ಸಿರಪ್ ಶುಗರ್ ಸಿರಪ್ ಕುನಾಫಾ. ಫಸ್ಟ್ ಬೈಟ್ ಅವ್ರ ಮಗುಂಗೆ. ಫಸ್ಟ್ ನೀನು ತಿಂದು ನೋಡ್ಬಿಟ್ಟು ಆಮೇಲೆ ತಿನ್ಸ್ಬೇಕು ತಾನೆ. ಚೆನ್ನಾಗಿರ್ತದೆ. ಸೊ ಕುನಾಫೋನ್ ತಿನ್ಕೊಂಡು ಮನೆಗೆ ಬಂದ್ವಿ. ಆ್ಯಕ್ಚುಲಿ ಲೇಟ್ ಆಗಿಬಿಟ್ಟಿತ್ತು. ಸೊ ಅವನಿಗೆ ಬಳೆ ತೊಗೊಂಡ್ವಲ್ಲ 9550 ರೂಪಾಯಿ ಗೈಸ್. ಏನು ಬೆಳ್ಳಿನೂ ತೊಗೊಳಕ್ಕಾಗಲ್ಲ, ಆ ರೀತಿ ರೇಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಈ ಸಲ ಸ್ವಲ್ಪ ದಪ್ಪದ್ದು ತೊಗೊಂಡಿದ್ದೀವಿ ಅವನಿಗೆ. ಮುಂಚೆ ತೊಗೊಂಡಿದ್ದೆಲ್ಲ ಸ್ವಲ್ಪ ತೆಳ್ಳಗಿರೋ ತೊಗೊಂಡಿದ್ದು. ಈ ಸಲ ಸ್ವಲ್ಪ ದಪ್ಪಕ್ಕಿರಲಿ ಅಂತ ಹೇಳ್ಬಿಟ್ಟು 35 ಗ್ರಾಮ 6 ಗ್ರಾಮು ಇದೆ. ಸೊ ತೊಗೊಂಡ್ವಿ ಇದನ್ನು. ಸೊ ಈ ವಿಡಿಯೋ ಇಷ್ಟ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಈ ನಡುವೆ ಎಷ್ಟು ಮಾತಾಡ್ತಾನೆ ನನ್ನ ಮಗ ಅಂದರೆ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟಿದ್ದಾನೆ. ಆ್ಯಕ್ಚುಲಿ 2 ವರ್ಷಕ್ಕೆ ಇಷ್ಟೊಂದು ಮಾತಾಡ್ತಾರ ಮಕ್ಕಳು ಅಂತಾರೆ ಎಲ್ಲ.